ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಇದು ಭಾಗ 1 ಪುಸ್ತಕ. ಇದು ಈ ಒಂದು ಭಾಗ 1 ಪುಸ್ತಕದೊಳಗೆ ಇಲ್ಲಿ ಪರಿವಿಡಿ ನೋಡಾರೆ. ಇಲ್ಲಿ ನೋಡಿ ಮಕ್ಕಳೇ, ಗದ್ಯ ಭಾಗದಲ್ಲಿ 3 ಅಧ್ಯಯನಗಳ ವಿಡಿಯೋ ಆಲ್ರೆಡಿ ತೆಗೆದಿದ್ದೀನಿ. ಪದ್ಯ ಭಾಗದಲ್ಲಿ ಎಲ್ಲಾ ವಿಡಿಯೋಗಳು ತೆಗೆದಿದ್ದೀನಿ. ಪಠ್ಯ ಪೂರ್ವಕದಲ್ಲಿ ಎಲ್ಲ ಒಂದು ವಿಡಿಯೋ ನಾನು ತೆಗೆದಿದ್ದೀನಿ, ಅಭ್ಯಾಸ ವಿಡಿಯೋ ತೆಗೆದಿದ್ದೀನಿ. ಈ ಎಲ್ಲ ವಿಡಿಯೋಗಳು ಬೇಕಾ, ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಕ ಆ ಎಲ್ಲ ವಿಡಿಯೋ ನೋಡ್ಬೋದು. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಏನ್ ತಿಳಿತಾ ಇದೀವಿ ಅಂದ್ರೆ ಅಧ್ಯಯನ ಗದ್ಯ ಭಾಗ 4 ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಧ್ಯಯನದ ಒಂದು ಅಭ್ಯಾಸದ ವಿಡಿಯೋ, ಅದೇ ರೀತಿ ಪದಗಳ ಅರ್ಥ ಎಲ್ಲ ತಿಳಿತಾ ಇದೀವಿ. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಯಾವ ರೀತಿ ನೋಟ್ಸ್ ಬರೆಯಬೇಕು ನಾನು ಚಿಕ್ಕದಾಗಿ ನಿಮ್ಮ ಉತ್ತರ ತಿಳಿಸ್ತಾ ಹೋಗ್ತಾನೆ. ಬನ್ನಿ, ಮೊದಲು ಇಲ್ಲಿ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಪದಗಳ ಅರ್ಥ ಅಂತಕ್ಕಂಥ ತಿಳಿತಾ ಹೋಗೋಣ. ಓಕೆನಾ? ಇಲ್ಲಿ ನಾವು ಪದಗಳ ಅರ್ಥ ಅಂತಕ್ಕಂಥ ಮೊದಲು ತಿಳಿಬೇಕಾಗುತ್ತೆ. ಪದಗಳ ಅರ್ಥ ಯಾಕೆ ತಿಳಿಬೇಕು ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಹೆಚ್ಚಿನ ಒಂದು ಪದ ಸಂಪತ್ತು ಜಾಸ್ತಿ ಆಗುತ್ತೆ. ಇನ್ನೊಂದಂತರ ಈ ಪಾಠ ಓದುವಾಗ ಏನಾಗುತ್ತೆ, ಇದರ ಅರ್ಥ ತಿಳಿದಾಗ ಈಸಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ನಾವು ಪದಗಳ ಅರ್ಥ ತಿಳಿಬೇಕಾಗುತ್ತೆ. ಮೊದಲಲ್ಲಿ ಗ್ರಹಣ ಶಕ್ತಿ ಅಂದ್ರೆ ಏನ, ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಅಂತಕ್ಕಂಥ ಅರ್ಥ ಕೊಡುತ್ತೆ. ಅಮರ ಅಂದ್ರೆ ಶಾಶ್ವತ ಅಂತಕ್ಕಂಥ ಅರ್ಥ ಕೊಡುತ್ತೆ. ಬುನಾದಿ ಅಂದ್ರೆ ತಳಹದಿ, ಅಡಿಪಾಯ ಅಂತಕ್ಕಂಥ ಅರ್ಥ ಕೊಡುತ್ತೆ. ಆ ನಂತರ ಬೆರಗು ಅಂದ್ರೆ ಆಶ್ಚರ್ಯ ಅಂತಕ್ಕಂಥದ್ದು. ಭಾವೋದ್ರೇಕ ಅಂದ್ರೆ ಭಾವನಾ ಪರವಶತೆ ಅಂತಕ್ಕಂಥದ್ದು. ಮೊಳಗು ಅಂದ್ರೆ ಧ್ವನಿ ಮಾಡುವಂತಕ್ಕಂಥ ಅರ್ಥ ಕೊಡುತ್ತೆ. ಅನುಪಮ ಅಂದ್ರೆ ಎಣ್ಣೆ ಇಲ್ಲದ ಅಂತಕ್ಕಂಥ ಅರ್ಥ ಕೊಡುತ್ತೆ. ಬೇಗ ಅಂದ್ರೆ ಸಂಕಟ ಅಂತಕ್ಕಂಥದ್ದು. ಮಂತ್ರ ಮುಗ್ಧ ಅಂದ್ರೆ ಮೌನ, ಆಶ್ಚರ್ಯಚಕಿತ ಅಂತಕ್ಕಂಥ ಅರ್ಥ ಕೊಡುತ್ತೆ. ವ್ಯಾಪಕ ಅಂದ್ರೆ ವಿಸ್ತಾರವಾದ ಅಂತಕ್ಕಂಥ ಅರ್ಥ ಕೊಡುತ್ತೆ. ರೈಟ್, ಇದಾದ ನಂತರ ಏನ್ ತಿಳಿತಾ ಇದೀವಿ ಅಂತಂದ್ರೆ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಅಭ್ಯಾಸ ತಿಳಿತಾ ಇದೀವಿ. ಓಕೆನಾ? ಅಭ್ಯಾಸದಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಕೊಟ್ಟಿರೋ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯಾವ ರೀತಿ ಉತ್ತರಿಸಬೇಕು ನಾನು ಚಿಕ್ಕದಾಗಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ, ಇಲ್ಲಿ ನೋಡಿ ಮಕ್ಕಳೇ, ಗದ್ಯ ಭಾಗ 4 ಅಂತಕ್ಕಂಥ ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಅದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದ ಹೆಸರಿದೆಯಲ್ಲ, ಅದಪ್ಪನೇ ಅಕ್ಷರ ಬರೆದು ಕೆಳಗಡೆ ಮಾಡಿ. ಅದಾದ ನಂತರ ಏನ್ ಮಾಡ್ತೀವಿ ಅಂದ್ರೆ ಇದು ಕವಿ ಪರಿಚಯ ಅಂತಕ್ಕಂಥದ್ದು. ಇದು ಸಮಿತಿಯ ರಚನೆ. ಇದು ಆದ ಕಾರಣ ನೇರವಾಗಿ ಅಭ್ಯಾಸ ಬರಿತೀವಿ. ಯಾವತ್ತು ಅಭ್ಯಾಸ ಬರಿತಿರ್ತಾರೆ ಆ ಡೇಟ್ ಅಲ್ಲಿ ಬರಿತಾ ಹೋಗಿ. ಓಕೆ, ಅದಾದ ನಂತರ ಇಲ್ಲಿ ಅಭ್ಯಾಸ ಅಂತಕ್ಕಂಥ ಬರ್ದು ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ರಾಧಾಕೃಷ್ಣನ್ ಅವರ ತಂದೆ ತಾಯಿಯರ ಹೆಸರೇನು ಅಂತ ಕೇಳಿದ್ದಾರೆ. ಓಕೆ, ಉತ್ತರ ನೋಡಿ. ರಾಧಾಕೃಷ್ಣನ್ ಅವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ ಅಂತಕ್ಕಂಥವ್ರು. ಓಕೆ, ಅದ ನಂತರ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥ ನೋಡಲಿ. ರಾಧಾಕೃಷ್ಣನ್ ಅವರ ತಂದೆಯ ಆಪೇಕ್ಷೆ ಏನಾಗಿತ್ತು ಅವ್ರ ತಂದೆ ಆಪೇಕ್ಷೆ ಅಂದ್ರೆ ಉತ್ತರ ಸಂಸ್ಕೃತ ಕಲಿಯಬೇಕೆಂಬುದು ತಂದೆಯ ಆಪೇಕ್ಷೆಯಾಗಿತ್ತು ಅಂತಕ್ಕಂಥದ್ದು ನಾವು ನೋಡ್ತೇವೆ. ಓಕೆ, ನಂತರ ಇಲ್ಲಿ ಮೂರನೇ ಪ್ರಶ್ನೆ ನೋಡ್ತೋಣ. ಎಸ್, ರಾಷ್ಟ್ರಪತಿಗಳಾಗಿ ಪಡೆಯುತ್ತಿದ್ದ ವೇತನವನ್ನು ರಾಧಾಕೃಷ್ಣನ್ ಅವರು ಹೇಗೆ ಸದುಪಯೋಗ ಪಡಿಸಿಕೊಂಡರು ಅಂತ ಕೇಳಿದರೆ ಹೆಂಗ ಅಂತಂದ್ರೆ ಉತ್ತರ ನೋಡಿ. ರಾಧಾಕೃಷ್ಣನ್ ಅವರು ತಮ್ಮ ವೇತನದ ಉಳಿದ ಹಣವನ್ನು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಗೆಯಾಗಿ ನೀಡಿದ್ರು ಅಂತಕ್ಕಂಥ ನೋಡ್ತೇವೆ. ರೈಟ್, ನಂತರ 4ನೇ ಪ್ರಶ್ನೆ ನೋಡಿ. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತಿದೆ ಅಂತ ಕೇಳಿದರೆ ಓಕೆ, ಉತ್ತರ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕರ ದಿನ ಎಂಬ ಹೆಸರಿನಿಂದ ಆಚರಿಸಲಾಗುತ್ತದೆ ಅಂತ ನೋಡ್ತೇವೆ. ಹಾಗೆ ಮುಂದಿನ ನೋಡ್ತೋಣ. ಇಲ್ಲಿ ಅಂತಕ್ಕಂಥದ್ದು ಆಯ್ತಲ್ಲ, ಅದ ಅಂತ ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 3-4 ವಾಕ್ಯಗಳಲ್ಲಿ ನಿಮಗೆ ಉತ್ತರಿಸ್ತಾ ಹೋಗ್ತೇನೆ. ಅಂತಕ್ಕಂಥ ಬರ್ದು ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಓಕೆನಾ? ಮೊದಲನೇ ಪ್ರಶ್ನೆ ನೋಡಿ. ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದ್ರು ಅಂತಿದೆ. ಉತ್ತರ ಮಾಸ್ಕೋದಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರನ್ನು ಪ್ರಶಂಸಿಸಿದರು. ರಾಧಾಕೃಷ್ಣನ್ ಅವರು ತಮ್ಮನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಎಂದು ಹೇಳಿದರು. ಅವರು ಹೆಚ್ಚು ಕಾಲ ಬದುಕಿ ಬಾಳಬೇಕೆಂಬುದೇ ತಮ್ಮ ಆಸೆ ಎಂದರು ಅಂತಕ್ಕಂಥ ನೋಡ್ತೇವೆ. ಓಕೆ, ರೈಟ್. ಎರಡನೇ ಪ್ರಶ್ನೆ ನೋಡ್ತೋಣ. ಎರಡನೇ ಪ್ರಶ್ನೆ ನೋಡಿ. ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೆಯಿತು ಅಂತ ಕೇಳಿದ್ರೆ ಓಕೆನಾ? ಉತ್ತರ ನೋಡಿ. ರಾಧಾಕೃಷ್ಣನ್ ರವರು ತಿರುಪತಿಯ ಹಾರ್ಮನ್ಸ್ ಬರ್ಗ್
ಮಿಷನರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿದರು. ವೆಲ್ಲೂರಿನ ಓಲ್ಸ್ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು, ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಯನ್ನು ಹಾಗೂ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದರು ಅಂತಕ್ಕಂಥ ನೋಡ್ತೇವೆ. ಓಕೆ, ನಂತರ ಮೂರನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ ಅಂತ ಕೇಳಿದ್ರೆ ಇಲ್ಲೋದಾರೆ ಉತ್ತರ ನೋಡಿ. ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ, ಎತ್ತರವಾದ ನಿಲುವು, ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಶುಭ್ರ ನಿರಾಡಂಬರವೂ ಆದ ಬಿಳಿಯ ಪಂಜೆ ಮತ್ತು ರುಮಾಲು ಇದು ಭಾರತೀಯರೆಲ್ಲರಿಗೂ ಪರಿಚಿತ. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣವನ್ನು ಕೊನೆಯವರೆಗೂ ಉಳಿಸಿಕೊಂಡರು ಅಂತಕ್ಕಂಥದ್ದು ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಉತ್ತರ ನೋಡ್ತೇವೆ. ಅದ ನಂತರ ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ. ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ಉತ್ತರ, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದು ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ಅಂತಕ್ಕಂಥ ನೋಡುತ್ತೇವೆ. ಓಕೆ, ನಂತರ ಐದನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಯಾವುವು ಅಂತ ಕೇಳಿದ್ರೆ ಯಾವೆಲ್ಲ ಪುರಸ್ಕಾರಗಳು ಬಂದವೆ, ಪ್ರಶಸ್ತಿ ಬಂದವೆ ಅಂತ ನೋಡಿದ್ರೆ ಉತ್ತರ, ರಾಧಾಕೃಷ್ಣನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ, ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾಲಯದಿಂದ ವಿವಿ ಅಂದ್ರೆ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹೀಗೆ ಅವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರೆತಿವೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಓಕೆ, ಇಲ್ಲಿ ಆ ಅಂತಕ್ಕಂಥದ್ದು ಆಯ್ತಲ್ಲ. ಈಗೇನ್ ನೋಡ್ತಾ ಇದೀವಿ ಅಂದ್ರಿನ ಈ ಅಂತಕ್ಕಂಥದ್ದು ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ನೋಡಿದ್ರಲ್ಲಿ ಕೊಟ್ಟಿರುವ ಪ್ರಶ್ನೆಗೆ 8, 10 ವಾಕ್ಯದಲ್ಲಿ ಉತ್ತರಿಸಿ. ಈ ಮೂರು ಪ್ರಶ್ನೆ ಯಾವ ರೀತಿ ಚಿಕ್ಕದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ ಅಂತಕ್ಕಂಥ ಬರೆದು ಕೊಟ್ಟಿರುವ ಪ್ರಶ್ನೆಗೆ 8, 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ವಿವರಿಸಿ ಅಂತ ಕೇಳಿದ್ದಾರೆ. ಓಕೆನಾ? ಉತ್ತರ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಉಪ ಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಸ್ಮರಣೀಯ. ಅಲ್ಲದೆ ಆಂಧ್ರ, ದೆಹಲಿ, ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿ ಅವುಗಳ ಪುರೋಭಿವೃದ್ಧಿಗೆ ಶ್ರಮಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ರಾಧಾಕೃಷ್ಣನ್ ಅವರ ಬೋಧನಾ ಶೈಲಿ, ನಿರರ್ಗಳತೆ, ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸಿತು. ತಮ್ಮ ಪ್ರಾಧ್ಯಾಪಕತ್ವವನ್ನು ಯಾವಾಗಲೆಂದರೆ ಆವಾಗ ಕಳಚಿ ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು. ಹೀಗೆ ರಾಧಾಕೃಷ್ಣರವರು ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಎರಡನೇ ಪ್ರಶ್ನೆ ನೋಡ್ತೋಣ. ಎರಡನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆ ವಿಶೇಷತೆಯನ್ನು ಕುರಿತು ವಿವರಿಸಿ ಅಂತ ಹೇಳಿದ್ದಾರೆ. ಓಕೆ, ಉತ್ತರ, ರಾಧಾಕೃಷ್ಣನ್ ಅವರು ಕೋಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ಮೈಸೂರಿನಿಂದ ಹೊರಟಾಗ ವಿದ್ಯಾರ್ಥಿಗಳು ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡಿದರು. ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣದವರೆಗೆ ಸಾರೋಟವನ್ನು ಕುದುರೆಯ ಬದಲು ವಿದ್ಯಾರ್ಥಿಗಳೇ ಎಳೆದರು. ಅವರಿಗಾಗಿ ಕಾಯ್ದಿರಿಸಿದ್ದ ರೈಲು ಕಂಪಾರ್ಟ್ಮೆಂಟ್ ಅನ್ನು ಹೂಗಳು, ರತ್ನಗಂಬಳಿ ಮತ್ತು ದಿಂಬುಗಳಿಂದ ಅಲಂಕರಿಸಲಾಗಿತ್ತು. ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಘೋಷಣೆ ಮೊಳಗಿತು. ವಿದ್ಯಾರ್ಥಿಗಳ ಅಪಾರ ಪ್ರೀತಿ ಮತ್ತು ವಿಶ್ವಾಸ ಕಂಡರು. ಅಲ್ಲಿನ ಎಷ್ಟೋ ಜನರು ಭಾವೋದ್ರೇಕದಿಂದ ಅತ್ತರು ಹಾಗೂ ರಾಧಾಕೃಷ್ಣರವರ ಕಣ್ಣಲ್ಲಿ ನೀರು ತುಂಬಿತು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ರೈಟ್. ಮೂರನೇ ಪ್ರಶ್ನೆ ನೋಡ್ತೋಣ. ಮೂರನೇ ಪ್ರಶ್ನೆ ನೋಡಿ, ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅಭಿಪ್ರಾಯವೇನು ವಿವರಿಸಿ ಅಂತ ಕೇಳಿದೆ. ಓಕೆನಾ? ಉತ್ತರ, ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು. ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತು. ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು, ನೈತಿಕ ಗುಣಾತ್ಮಕ ವಿಚಾರಗಳಿಂದ ಕೂಡಿದ್ದು, ಮಾನವ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ.
ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳಿದರು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಹಾಗಾದ್ರೆ ಮುಂದೆ ನೋಡ್ತೋಣ ಬನ್ನಿ. ಹಾಗಾದ್ರೆ ಮಕ್ಕಳಲ್ಲಿ ಈ ಅಂತಕ್ಕಂಥದ್ದಾಯ್ತು. ಆ ಅಂತರಲ್ಲಿ ಈ ಇದೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ. ಓಕೆನಾ? ಸಂದರ್ಭಗಳು 5 ಸಂದರ್ಭ ಯಾವ ರೀತಿ ಬರೆಯೋಕೆ ನಂತರ ಈ ಅಂತ ಬನ್ನಿ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತೇಳಿ. ಓಕೆನಾ? ಮೊದಲನೇ ಸಂದರ್ಭ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಅಂತಕ್ಕಂಥದ್ದು. ಓಕೆನಾ? ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ. ಪಠ್ಯ ಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಆಯ್ಕೆ ಬರಬೇಕಾಗುತ್ತೆ. ಸಂದರ್ಭ, ಈ ಮಾತನ್ನು ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ಹೇಳಿದರು. ಭಾರತದ ರಾಯಭಾರಿಯಾಗಿದ್ದ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರೊಡನೆ ನಡೆದುಕೊಂಡ ರೀತಿಯನ್ನು ಸ್ಮರಿಸುತ್ತಾ ಈ ರೀತಿ ಹೇಳಿದ್ದಾರೆ ಅಂತಕ್ಕಂಥ ನೋಡ್ತೇವೆ. ಸ್ವಾರಸ್ಯ, ಸ್ಟಾಲಿನ್ ಅವರ ಈ ಮಾತಿನಲ್ಲಿ ರಾಧಾಕೃಷ್ಣನ್ ಅವರ ಸ್ನೇಹಪರತೆ, ಸನ್ನಡತೆಗಳು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿವೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ? ರೈಟ್. ಆ ನಂತರ ಎರಡನೇ ಸಂದರ್ಭ ನೋಡ್ತೋಣ. ಓಕೆನಾ? ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ತಿಳಿತೋಣ. ಎರಡನೇ ಸಂದರ್ಭ ನೋಡಿ, ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ ಅಂತಕ್ಕಂಥದ್ದು. ಉತ್ತರ ಮೊದಲು ಆಯ್ಕೆ ಬರಬೇಕಾದ ಸಂದರ್ಭದಲ್ಲಿ ಪಠ್ಯ ಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಆಯ್ಕೆ ಬರಿತಾ ಹೋಗಿ. ಸಂದರ್ಭ, ರಾಧಾಕೃಷ್ಣನ್ ಅವರು ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಅವರ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ. ಆದರೂ ಅದು ಅವರ ಸಾಧನೆಗೆ ಅಡ್ಡಿ ಉಂಟು ಮಾಡಲಿಲ್ಲ. ಮನೆಯ ಜವಾಬ್ದಾರಿ ಹೊತ್ತ ಅವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು. ಬಡತನದಲ್ಲಿದ್ದರೂ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದರು ಅಂತಕ್ಕಂಥದ್ದು ನೋಡ್ತೇವೆ. ಸ್ವಾರಸ್ಯ, ನಾವು ಮನಸ್ಸು ಮಾಡಿದರೆ ಯಾವ ಆರ್ಥಿಕ ಪರಿಸ್ಥಿತಿಯನ್ನು ತೊಡಕೆಂದು ಭಾವಿಸದೆ ಸಾಧನೆ ಮಾಡಬಹುದು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ? ಮೂರನೇ ನೋಡಿ, ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ಅಂತಕ್ಕಂಥದ್ದು. ಉತ್ತರ ಮೊದಲು ಆಯ್ಕೆ ಬರಕಾಗುತ್ತೆ. ಪಠ್ಯ ಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ, ರಾಧಾಕೃಷ್ಣನ್ರವರು ಪ್ರಾಧ್ಯಾಪಕರಾಗಿದ್ದಾಗ ಇವರ ಬೋಧನಾ ಶೈಲಿ, ನಿರ್ಗಳತೆ, ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಪಾಠದ ಕಡೆ ಆಕರ್ಷಿಸುತ್ತಿತ್ತು. ಪಾಠ ಬೋಧನಾ ಮಧ್ಯದಲ್ಲಿ ಹಾಸ್ಯಗಳನ್ನು ಮಾಡುತ್ತಿದ್ದರು ಎಂದು ಹೇಳುವಾಗ ಈ ವಾಕ್ಯವು ಮೂಡಿ ಬಂದಿದೆ ಅಂತಕ್ಕಂಥದ್ದು ನೋಡ್ತೇವೆ. ಸ್ವಾರಸ್ಯ, ರಾಧಾಕೃಷ್ಣನ್ರವರು ವಿದ್ಯಾರ್ಥಿಗಳೊಂದಿಗೆ ಇದ್ದ ಆತ್ಮೀಯತೆ, ಸ್ನೇಹಪರತೆ, ಕ್ರಿಯಾಶೀಲತೆಯಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ? ರೈಟ್. ನಾಲ್ಕನೇ ಸಂದರ್ಭ ನೋಡ್ತೋಣ. ನಾಲ್ಕನೇ ಸಂದರ್ಭ ನೋಡಿ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದನಂತೆ ನೀವು ಆಗುವಿರಿ. ನೋಡಿ ಉತ್ತರ ಆಯ್ಕೆ ನೋಡಿ. ಪಠ್ಯ ಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥ ನೋಡ್ತೇವೆ. ಸಂದರ್ಭ, ರಾಧಾಕೃಷ್ಣನ್ ರವರು ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ರವರನ್ನು ಭೇಟಿ ಮಾಡಿದಾಗ ಸ್ಟಾಲಿನ್ ರವರಿಗೆ ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ಹೇಳಿದ ಮಾತುಗಳನ್ನು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸ್ಮರಿಸುತ್ತಾರೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಸ್ವಾರಸ್ಯ, ರಾಧಾಕೃಷ್ಣನ್ ರವರು ಸ್ಟಾಲಿನ್ ರವರಿಗೆ ಮಾಡಿದ ಹಾರೈಕೆ ಹಾಗೂ ರಾಧಾಕೃಷ್ಣನ್ರ ಶ್ರೇಷ್ಠ ಗುಣಗಳು ಇಲ್ಲಿ ಸ್ವಾರಸ್ಯಕರವಾಗಿವೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ. ಐದನೇ ಸಂದರ್ಭ ನೋಡಿ, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತಕ್ಕಂಥದ್ದು. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡ್ತೇವೆ. ಸಂದರ್ಭ, ರಾಧಾಕೃಷ್ಣರವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎನ್ನುತ್ತಾ ಎಲ್ಲರೂ ಒಗ್ಗಟ್ಟಾಗಿರಲು ಮಾನವೀಯತೆಯೇ ಮುಖ್ಯ ಎಂದು ತಿಳಿಸಿದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ನೋಡ್ತೇವೆ. ಸ್ವಾರಸ್ಯ, ವಿಶ್ವದ ಸರ್ವ ಸಮಸ್ಯೆಗಳಿಗೂ ಮಾನವೀಯತೆಯೇ ಇಲ್ಲದಿರುವುದೇ ಕಾರಣ. ಆದ್ದರಿಂದ ಮಾನವೀಯತೆ ಹೊಂದಬೇಕೆಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ರೈಟ್. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಈ ಅಂತಕ್ಕಂಥದ್ದಾಯ್ತು. ಆ ನಂತರ ಕೆಳಗಡೆ ಏನಿದೆ ಉ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ.
ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನೀಡಿರುವ 4 ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಿದೆ. ಓಕೆನಾ. ಮೊದಲನೇ ನೋಡಿ ಏನಿದೆ ಅಂದ್ರೆ ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ತಂದೆನ, ತಾಯಿನ, ಪತ್ನಿನ, ಸಹೋದರಿನ ಅಂತ ಕೇಳಿದ್ದಾರೆ. ಸರಿ ಅವತ್ತಲ್ಲಿ ಪತ್ನಿ ಅಂತಕ್ಕಂತಾಗತ್ತೆ. ಇಲ್ಲಿ ಪತ್ನಿ ಅಂತಕ್ಕಂಥದ್ದು ಬರೀತಾ ಹೋಗಿ. ನಾನು ಟೆಕ್ಸ್ಟ್ ಬುಕ್ ನಲ್ಲಿ ಬರೀತೀನಿ, ನೀವು ನೋಟ್ಬುಕ್ ನಲ್ಲಿ ಬರೀತಾ ಹೋಗಿ. ಓಕೆನಾ. ಎರಡನೇದು, ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ರಾಧಾಕೃಷ್ಣನ್ ಅವರು ಉತ್ತಮ ವಿದ್ಯಾರ್ಥಿ ಎಂದು ಪರಿಗಣಿಸಲ್ಪಟ್ಟ ವಿಷಯ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಅಂದ್ರೆ ಸಮಾಜಶಾಸ್ತ್ರನ, ರಾಜ್ಯಶಾಸ್ತ್ರನ, ಧರ್ಮಶಾಸ್ತ್ರನ, ತತ್ವಶಾಸ್ತ್ರನ. ನೀವು ಪಾಠವನ್ನು ಚೆನ್ನಾಗಿ ಕೇಳಿರಿ ಅಂತ ತಿಳ್ಕೊರಿ, ಚೆನ್ನಾಗಿ ಓದಿರಿ ಅಂತ ತಿಳ್ಕೊರಿ, ಉತ್ತರ ಅದಾಗಿ ಬರ್ತದೆ. ಇದಕ್ಕೆ ಉತ್ತರ ತತ್ವಶಾಸ್ತ್ರ ಅಂತಕ್ಕಂಥದ್ದು. ತತ್ವಶಾಸ್ತ್ರ. ಓಕೆನಾ ಮಕ್ಕಳೇ. ಆತರ ಮೂರನೇದು, ರಾಧಾಕೃಷ್ಣನ್ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಯಾವುದಂದ್ರೆ ಬನಾರಸ್, ಕೇಂಬ್ರಿಡ್ಜ್, ಆಕ್ಸ್ಫರ್ಡ್, ಉಸ್ಮಾನಿಯಾ ಅಂತ ಕೇಳಿದ್ರೆ ಯಾವುದಕ್ಕೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಕ್ಸ್ಫರ್ಡ್ ಅಂತಕ್ಕಂಥದ್ದು. ಇಲ್ಲಿ ಕಾಣ್ತಾ ಇದೆಯಾ? ಎಸ್, ಆಕ್ಸ್ಫರ್ಡ್ ಅಂತಕ್ಕಂಥದ್ದು. ಓಕೆ ರೈಟ್. ಮುಂದೆ ನೋಡ್ತೋಣ. ನಾಲ್ಕನೇ ನೋಡಿ, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ರಾಧಾಕೃಷ್ಣನ್ ಅವರು ರೇಡಿಯೋ ಪ್ರಸಾರ ಭಾಷಣ ಮಾಡಿದ ದೇಶ ಯಾವುದು ಅಂತ ಕೇಳಿದ್ರೆ ಇಂಗ್ಲೆಂಡ್, ಕೆನಡಾ, ಅಮೆರಿಕ, ರಷ್ಯಾ ಅಂತಕ್ಕಂಥದ್ದು. ಯಾವುದಂದ್ರೆ ಕೆನಡಾ. ಪ್ರಶ್ನೋತ್ತರದಲ್ಲಿ ಕೂಡ ಇದು ಬರ್ತದೆ, ಹೌದಿಲ್ಲ? ಸಂದರ್ಭ ಸಹಿತ ಕೆನಡಾ ಅಂತಕ್ಕಂಥದ್ದು. ಓಕೆ. ಅಂತ ಐದನೇದು, ಭಾರತ ಮತ್ತು ರಷ್ಯಾದ ಬಾಂಧವ್ಯವನ್ನು ವೃದ್ಧಿಗೊಳಿಸಿದ ರಾಧಾಕೃಷ್ಣನ್ ಅವರನ್ನು ಪ್ರಶಂಸಿಸಿದವರು ಯಾರು ಅಂತ ಕೇಳಿದ್ರೆ ಯಾರಂದ್ರೆ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸ್ಟಾಲಿನ್, ಸಿಇಎಂ ಜೋಡ್ ಅಂತಕ್ಕಂಥದ್ದು. ಯಾರು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಜವಾಹರ್ಲಾಲ್ ನೆಹರು. ಓಕೆನಾ ಮಕ್ಕಳೇ. ಮುಂದೆ ನೋಡಿ, ಇಲ್ಲಿ ಹೂ ಇದೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಎಸ್, ಹೊಂದಿಸಿ ಬರೀರಿ ಅಂತ ಕೇಳಿ. ಇಲ್ಲಿ ಆ ಪಟ್ಟಿ ಇದೆ, ಇಲ್ಲಿ ಆ ಪಟ್ಟಿ ಇದೆ. ಇದಕ್ಕೆ ನಾವು ಹೊಂದಿಸ್ಬೇಕಾಗುತ್ತೆ. ಸ್ಟಾಲಿನ್ ಅಂದ್ರೆ ಮಾಸ್ಕೋ ಅಂತಕ್ಕಂಥದ್ದು. ಹೌದಾ? ಪ್ರಶ್ನೋತ್ತರದಲ್ಲಿ ಪಾಠ ಚೆನ್ನಾಗಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಇಲ್ಲ ನಂತರ ಹರ್ಮನ್ಸ್ ಬರ್ಗ್ ಅಂತಕ್ಕಂಥದ್ದು ಏನಂದ್ರೆ ಇದು ಯಾವುದು? ಮಿಷನರಿ ಶಾಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಥವಾ ಈ ರೀತಿ ಯಾರೋ ಮಾರ್ಕ್ ಆದ್ರೂ ಹಾಕ್ರಿ, ಅಥವಾ ಒಂದೇದು ಇಲ್ಲಿ ಏನ್ ಮಾಡೋದು ಅಂದ್ರೆ ಒಂದು ಅಂತ ಈ ರೀತಿ ಆದ್ರೂ ಹಾಕ್ಬಹುದು, ಇದು ಎರಡು ಈ ರೀತಿ ಆದ್ರೂ ಹಾಕ್ಬಹುದು. ಓಕೆ, ನಾ ಎರಡು ಹಾಕಿರ್ತೀನಿ, ನಿಮ್ಗೆ ಯಾವ್ದು ಈಜ್ ಆಗುತ್ತೆ ಅದು ಹಾಕ್ತಾ ಹೋಗಿ ಮಕ್ಕಳೇ. ಓಕೆ. ಅಂತ ಮೂರನೇದು, ಭಾರತೀಯ ವಿದ್ಯಾಭಾಸ್ಕರ. ಇದು ಯಾರು ಕೋವಿಲ್ ಅಂದ್ರೆ ಇಲ್ಲಿ ಅವರು ಬ್ರಹ್ಮ ವಿದ್ಯಾಭಾಸ್ಕರ ಅಂತಕ್ಕಂಥ ಒಂದು ಬಿರುದು ಕೊಟ್ಟರು ಅಂತಕ್ಕಂಥ ನೋಡ್ತೇವೆ. ನಂತರ ಆಕ್ಸ್ಫರ್ಡ್ ಅಂತಕ್ಕಂಥದ್ದು. ಆಕ್ಸ್ಫರ್ಡ್ ಅಂತಕ್ಕಂಥದ್ದು ಏನಾದ್ರಿಂದ ಎಸ್, ಅದೊಂದು ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು. ಇದು 4 ಅಂತಕ್ಕಂಥದ್ದು. ಸೆಪ್ಟೆಂಬರ್ 5 ಏನು ಆಚರಣೆ ಮಾಡ್ತೀವಿ ಅಂದ್ರೆ ಎಸ್, ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಮಾಡ್ತೀವಿ. ಇಲ್ಲಿ 5 ಈ ರೀತಿ ಯಾರು ಆದ್ರೂ ಹಾಕಿ ಅಥವಾ ಈ ರೀತಿ ನಂಬರ್ ಆದ್ರೂ ಹಾಕ್ರಿ, ಯಾವ್ದಾದ್ರು ಒಂದನ್ನು ಮಾಡಿ. ಓಕೆನಾ. ಇಲ್ಲಿ ಭಾಷೆ ಸೊಬಗಿದೆ. ಭಾಷೆ ಸೊಬಗಿನ ಬಗ್ಗೆ ನಿಮ್ಮ ತರಗತಿ ಶಿಕ್ಷಕರು ಇಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸದ ಬಗ್ಗೆ ಇವೆಲ್ಲವೂ ಕೂಡ ನಿಮ್ಮ ತರಗತಿ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ. ತಿಳಿಸಿದ ಪಕ್ಷಗಳಿಗೆ ತಿಳಿಸಿರಿ ಅಂದ್ರೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅಂತ ಇಲ್ಲಿ ಭಾಷಾ ಚಟುವಟಿಕೆ ಅಂತಿದೆ, ಇದ್ರ ಬಗ್ಗೆ ನಾವು ತಿಳಿತೋಣವಾ? ಎಷ್ಟು ತಿಳಿತೋಣ ಬನ್ನಿ. ಭಾಷಾ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ. ಈ 3 ತಿಳಿಸ್ತಾ ಹೋಗ್ತೇನೆ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಭಾಷಾ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂತ ಇದರಲ್ಲಿ ಪ್ರಶ್ನೆ ನೋಡಿ. ಮೊದಲನೇದು, ಸಂಸ್ಕೃತ ಸಂಧಿ ಎಂದರೇನು, ಅದರ ವಿಧಗಳಾವುವು ಅಂತ ಕೇಳಿದ್ದಾರೆ. ಓಕೆನಾ. ಇಲ್ಲಿ ನೋಡಿ, ಸಂಸ್ಕೃತ ಸಂಧಿ ಅಂದ್ರೆ ಪೂರ್ವ ಹಾಗೂ ಉತ್ತರ ಪದಗಳಲ್ಲಿ 2 ಸಂಸ್ಕೃತ ಪದಗಳು ಪರಸ್ಪರ ಪರವಾದಾಗ ಆಗುವ ಸಂಧಿಗಳಿಗೆ ಸಂಸ್ಕೃತ ಸಂಧಿಗಳು ಎನ್ನುವರು ಅಂತ ನೋಡ್ತೇವೆ. ಸಂಸ್ಕೃತ ಸಂಧಿ ವಿಧಗಳು ಯಾವ್ಯಾವುದು ಅಂತಕ್ಕಂಥದ್ದು ನೋಡಿದ್ರೆ ಇಲ್ಲಿ ತಿಳಿಸಿದೆ ನೋಡಿ. ಇಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ 2 ವಿಧ, ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತಕ್ಕಂಥದ್ದು. ಸ್ವರ ಸಂಧಿ ಅಂದ್ರೆ ಅದರಲ್ಲಿ ಯಾವ್ಯಾವ ಬರ್ತದೆ ಅಂದ್ರೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಅಂತಕ್ಕಂಥ ಬರುತ್ತೆ. ವ್ಯಂಜನ ಸಂಧಿಯೊಳಗೆ ಜಸ್ವ ಸಂಧಿ, ಸ್ತುತ್ವ ಸಂಧಿ, ಅನುನಾಸಿಕ ಸಂಧಿ ಅಂತ ನೋಡ್ತೇವೆ. ಓಕೆ. ಇಲ್ಲಿ ನೋಡಿ 2ನೇ ಪ್ರಶ್ನೆ, ಸವರ್ಣ ದೀರ್ಘ ಸಂಧಿ ಎಂದರೇನು ಅಂತ ಕೇಳಿದರೆ ಉತ್ತರ, ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು, ಅದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವರು ಅಂತಕ್ಕಂಥ ನೋಡ್ತೇವೆ. ಅದ ನಂತರ ಇಲ್ಲಿ ಗುಣಸಂಧಿ ಕೇಳಿದರೆ ಏನ್ ಕೇಳಿದ್ರೆ ಪ್ರಶ್ನೆ 3ನೇದು, ಗುಣಸಂಧಿ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದರೆ ಉತ್ತರ,
ಆ ಆಕಾರಗಳಿಗೆ ಈ ಈ ಕಾರಗಳು ಪರವಾದ್ರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಉಕಾರಗಳು ಪರವಾದ್ರೆ ಓಕಾರವು ಋಕಾರ ಪರವಾದ್ರೆ ಅರ್ಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ ಅಂತಕ್ಕಂಥದ್ದು ಹೇಳ್ಯಾರೆ. ಉದಾಹರಣೆಗೆ ಮಹಾ ಪ್ಲಸ್ ಈಶ ಮಹೇಶ ಅಂತಕ್ಕಂಥದ್ದಾಯ್ತು. ಇಲ್ಲಿ ನೋಡಿ, ಇಲ್ಲಿ ಆ ಇದೆ. ಆ ಅ ಆ ಆ ಆಕಾರಗಳಿಗೆ ಈ ಕಾರ ಅಂದ್ರೆ ಈ ಕಾರ ಏನ್ ಬರ್ತದೆ, ಈ ಕಾರ ಪರವಾದ್ರೆ ಅವೆರಡರ ಸ್ಥಾನದಲ್ಲಿ ಏ ಕಾರಲ್ಲಿ ಎರಡು ಕೂಡಿಸಿದಾಗ ಏನಾಗುತ್ತೆ, ಹೇ ಅಂತಕ್ಕಂಥದ್ದಾಗುತ್ತೆ. ಅದನ್ನೇ ಇಲ್ಲಿ ತೋರಿಸಿದ್ದೀನಿ. ಅ ಇಲ್ಲಿ ಆ ಪ್ಲಸ್ ಈ, ಇಲ್ಲಿ ಏ ಕಾರ ಕೂಡಿಸಿದಾಗ ಏ ಕಾರ ಬರ್ತದೆ, ಮಹೇಶ ಅಂತಕ್ಕಂಥದ್ದಾಗುತ್ತೆ. ಸೇಮ್ ಅದೇ ರೀತಿ ಇಲ್ಲಿ ನಿಮಗೆ ತೋರಿಸ್ತಾ ಹೋಗಿದ್ದೀನಿ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ಇದು ಗುಣಸಂಧಿ ಅಂತಕ್ಕಂಥದ್ದು. ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮ ಋಷಿ, ಇಲ್ಲಿ ಇಲ್ಲಿ ಆ ಪ್ಲಸ್ ರು ಅರ್ ಅಂತಕ್ಕಂಥದ್ದು ಬರುತ್ತೆ. ಓಕೆ, ಆ ನಂತರ ಮಹಾ ಪ್ಲಸ್ ಉನ್ನತಿ ಮಹೋನ್ನತಿ, ಆ ಪ್ಲಸ್ ಓ ಅಂತಕ್ಕಂಥದ್ದು ಕೂಡಿಸಿದಾಗ ಓ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಆ ನಂತರ ಸುರ ಪ್ಲಸ್ ಇಂದ್ರ ಸೂರ್ಯೇಂದ್ರ ಅಂತಕ್ಕಂಥದ್ದು, ಆ ಕಾರ ಪ್ಲಸ್ ಈ ಕಾರ ಒಂದು ಏ ಕಾರ ಬರ್ತದೆ. ಓಕೆನಾ, ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಳೇ, ಇಲ್ಲಿ ಭಾಷಾ ಚಟುವಟಿಕೆ ಅಂತಕ್ಕಂಥದ್ದಾಯ್ತು, ಆ ಅಂತಕ್ಕಂಥದ್ದು. ಇಲ್ಲಿ ಆ ಅಂತಕ್ಕಂಥದ್ದು ಇದೆ. ಇಲ್ಲಿ ನೋಡಿ ಮಕ್ಳೇ, ಹಿತ್ತಲ ಗಿಡ ಮದ್ದಲ್ಲ ಅಂತಕ್ಕಂಥದ್ದು ಅಲ್ಲಿ ಕೇಳಿದರೆ ಇಲ್ಲಿ ಈ ರೀತಿಯಾಗಿ ಬರ್ದು ಪೀಠಿಕೆ ನೋಡಿ. ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆ ಜನ ಸಾಮಾನ್ಯರಲ್ಲಿ ಮಹತ್ವ ಪಡೆದುಕೊಂಡಿದೆ ಅಂತಕ್ಕಂಥ ನೋಡ್ತೇವೆ. ಅದಾದ ನಂತರ ವಿವರಣೆ ಬರೀತಾ ಹೋಗ್ಬೇಕಾಗತ್ತೆ. ವಿವರಣೆ ಏನಿದೆ, ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯ ಅರ್ಥ ನಮ್ಮ ಮನೆಯ ಅಂಗಳದಲ್ಲಿ ಬೆಳೆದಿರುವ ಗಿಡವು ಔಷಧೀಯ ಗುಣವನ್ನು ಹೊಂದಿದ್ದರೂ ನಾವು ಅದರ ಮೌಲ್ಯವನ್ನು ಗುರುತಿಸದಿರುವುದನ್ನು ಸೂಚಿಸುತ್ತದೆ. ಇದು ಕೇವಲ ಗಿಡ ಮರಗಳಿಗೆ ಸೀಮಿತವಾಗಿಲ್ಲ, ಬದಲಿಗೆ ಮನುಷ್ಯರ ಸಂಬಂಧಗಳಿಗೂ ಅನ್ವಯಿಸುತ್ತದೆ. ನಮ್ಮೊಂದಿಗೆ ಇರುವ ಕುಟುಂಬದವರ ಸ್ನೇಹಿತರ ಒಳ್ಳೆಯ ಕೆಲಸಗಳನ್ನು ನಾವು ಸಾಮಾನ್ಯವಾಗಿ ಕಡೆಗಣಿಸುತ್ತೇವೆ. ಬೇರೆಯವರು ಅದನ್ನು ಮೆಚ್ಚಿದಾಗಲೋ ಗೌರವ ಸಿಕ್ಕಾಗಲೋ ಮಾತ್ರ ಅವರ ಮೌಲ್ಯ ಅರಿತು ಆಶ್ಚರ್ಯ ಪಡುತ್ತೇವೆ ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ ಇಲ್ಲಿ ಉಪಸಂಹಾರ ಬರಬೇಕಾಗತ್ತೆ. ಈ ಗಾದೆಯು ನಮ್ಮ ಜೀವನದಲ್ಲಿ ಸುತ್ತಮುತ್ತಲಿನ ವಿಷಯಗಳ ಮೌಲ್ಯವನ್ನು ಗುರುತಿಸುವ ಪಾಠವನ್ನು ಕಲಿಸುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ, ದೂರದ ಬೆಟ್ಟ ನುಣ್ಣಗೆ ಅಂತಕ್ಕಂಥದ್ದು ಪೀಠಿಕೆ. ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿಯೂ ಇದೆ. ಈ ಗಾದೆ ಜನ ಸಾಮಾನ್ಯರಲ್ಲಿ ಮಹತ್ವ ಪಡೆದುಕೊಂಡಿದೆ ಅಂತಕ್ಕಂಥ ನೋಡ್ತೇವೆ. ವಿವರಣೆ: ದೂರದಲ್ಲಿ ಕಾಣುವ ಬೆಟ್ಟ ನಮಗೆ ನುಣ್ಣಗೆ ಸಣ್ಣದಾಗಿ ಕಾಣುತ್ತದೆ, ಆದ್ರೆ ಅದರ ಹತ್ತಿರ ಹೋದಾಗ ಅದು ಎತ್ತರವಾಗಿಯೂ ದೊಡ್ಡದಾಗಿಯೂ ಕಾಣಿಸುತ್ತದೆ. ಇದರ ಅರ್ಥ ದೂರದಿಂದ ಯಾವುದನ್ನಾದರೂ ಸುಲಭ, ಸಣ್ಣ ಅಥವಾ ಸರಳವೆಂದು ಭಾವಿಸಬಹುದು, ಆದರೆ ಅದನ್ನು ನಿಜವಾಗಿ ಎದುರಿಸಿದಾಗ ಅದು ಕಷ್ಟಕರವಾಗಿರಬಹುದು. ಇತರರ ಜೀವನ ನಮಗೆ ಸುಲಭ, ಸುಂದರವಾಗಿ ತೋರುತ್ತದೆ, ಆದರೆ ಅವರ ಕಷ್ಟ, ಬಾಧೆಗಳು, ಆತಂಕ ಅಷ್ಟು ಸುಲಭವಲ್ಲ ಎಂದು ತಿಳಿಯುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಆ ನಂತರ ಉಪಸಂಹಾರ ಕೊನೆಗೆ ಬರಬೇಕಾಗುತ್ತೆ. ಈ ಗಾದೆಯು ನಮಗೆ ಜೀವನದಲ್ಲಿ ಪರಿಶ್ರಮ, ಸಹನೆ ಮತ್ತು ನೈಜ ಅನುಭವದ ಮಹತ್ವವನ್ನು ಕಲಿಸುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ, ರೈಟ್. ಇಲ್ಲಿ ಗಾದೆ ಮಾತುಗಳು ಅಂತಕ್ಕಂಥದ್ದು ಮುಗಿತಲ್ಲ. ಇಲ್ಲಿ ಪೂರಕ ಓದುವಂತಿದೆ. KS ರತ್ನಮ್ಮ ಅವರ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಪುಸ್ತಕವನ್ನು ಓದಿ ಅಂತ ಕೇಳಿದರೆ ಆ ಅಂತ ಕೊಟ್ಟಿದ್ದಾರೆ. AS ಮೂರ್ತಿರಾವ್ ಅವರ ಚಿತ್ರಗಳು, ಪತ್ರಗಳು ಪುಸ್ತಕವನ್ನು ಓದಿ ಅಂತಿದೆ. ನಿಮ್ಮ ಲೈಬ್ರರಿ ಇದ್ರೆ ಇಸ್ಕೊಂಡು ಹೋದ್ರಿ, ಅಥವಾ ನಿಮ್ಮ ಶಿಕ್ಷಕರ ಹತ್ರ ಇದ್ರೆ ಈ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗ್ಬೋದು ಮಕ್ಕಳೇ. ಓಕೆನಾ, ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾನೆ. ಹಾಗೆಯೇ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ. ಆ ವಿಷಯದ ಕುರಿತಾಗಿ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.